ಗುತ್ತಿಗೆ ಏನು ಪಡೆದಿಲ್ಲ. ಅದೇನು ಅವ್ರವ್ರು ನಾವು ಹೇಳಿದ್ರೆ ಗ್ರೂಪ್ ಅದಾವ, ಅವ್ರವ್ರು ಲೈಕ್ ಮಾಡಿದಂತ ಮುಂಚೆ ಹೇಳಿದ್ವಿ, ಅವ್ರು ಕೂಡ್ತಾರೆ ಅಂತ ಹೇಳಿದ್ವಿ, ಆ ರೀತಿ ಕೂಡಿದ್ದಾರೆ. ಸೊ ಅದರಲ್ಲಿ ವಿಶೇಷ ಇಲ್ಲ ಅಂತ ಮುಂದೆ ಕೂಡ ಹೇಳಿದ್ವಿ. ನಾವು ಕೂಡಿದೀವಿ, ಬೇರೆಯವ್ರು ಕೂಡಿದ್ದಾರೆ, ಊಟಕ್ಕೆ ಕೊಡ್ತಾರೆ, ಬೇರೆ ಸಂದರ್ಭದಲ್ಲಿ ಕೊಡ್ತಾರೆ. ಹೌದು, ನಾವು ಹೇಳಿದಿಲ್ಲ, ಮತ್ತೆ ಅದೇ ಸೇಮ್ ನಾವು ಹೇಳಿದ್ವಿ, ಅದನ್ನು ನಾವು ಹೇಳಿದ್ವಿ, ಅದನ್ನು ಅವ್ರು ಹೇಳಿದಾರೆ, ಎಲ್ಲ ಒಂದೇ ಇದೆಲ್ಲ, ಒಂದೇ. ಬದಲಾವಣೆ ಎಲ್ಲ ಸ್ಪಷ್ಟತೆ ಅಷ್ಟೇ ಕೇಳ್ತಾ ಇದೀವಿ. ಬದಲಾವಣೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದವ್ರು. ಗೊಂದಲ ಬಗೆಹರಿಬೇಕಂತ ಎಲ್ಲರದ್ದು ಆಸೆ ಇದೆ, ಅವ್ರದ್ದು ಇದೆ, ನಮ್ದು ಇದೆ, ಎಲ್ಲರದ್ದು ಇದೆ, ಪಾರ್ಟಿ ಅವ್ರದ್ದು. ಅವ್ರು ಅದನ್ನ ಹೇಳಿದ್ರೆ ನಾವು ಅದನ್ನ ಹೇಳಿ, ಅದ್ರ ವಿಶೇಷ ಏನಿಲ್ಲಲ್ಲ. ನಾವು ಡೆಲ್ಲಿಯಲ್ಲಿ 10 ಹೇಳಿದೀವಿ, ಮುಂಚೆ 10 ಹೇಳಿದೀವಿ, ಈಗ ವಾರ 10 ಹೇಳಿದ್ರೆ ಅದನ್ನ ನಿನ್ನೆ ಅವರು ಅದನ್ನೇ ಹೇಳಿದ್ದಾರೆ. ಗೊಂದಲ ಇರೋದು ನಿಜ, ಅದನ್ನ ನಾವು ಹಿಂದೂ ಒಪ್ಕೊಂಡಿದ್ದೀವಿ, ಇವತ್ತು ಒಪ್ಕೋತೇವೆ. ಸೊ ಬೇಗ ಬಗೆಹರ್ಬೇಕು. ನಾವು ಡೆಲ್ಲಿವರೆಗೆ ಹೋಗಿ ಹೇಳಿ ಬಂದೀವಿ ಒಂದು ವಾರದಿಂದನೇ ಅಷ್ಟೇ. ಅದನ್ನೇ ಅವರು ಇಲ್ಲಿ ಹೇಳಿದ್ದಾರೆ ಅಷ್ಟೇ. ಇಲ್ಲ, ಹಂಗೇನು ವೀಕ್ ಏನಿಲ್ಲ, ಬಗೆಹರಿಸ್ತಾರೆ, ಆದಷ್ಟು ಬೇಗ ಹರಿಸ್ತಾರೆ. ನಮಗೂ ಆಸೆ ಇದೆ, ವೇಟ್ ಮಾಡೋಣ. ಅವ್ರನ್ನ ಕೇಳ್ಬೇಕಿಲ್ಲ, ಯಾಕೆ ಮೌನ ವಹಿಸ. ಈಗ ನಾವಿಲ್ಲಿ ಬೆಂಗಳೂರಾಗ ಕೂತು ಹೇಳಿಕ್ಕಾಗಲ್ಲ. ಈಗ ನೀವು ದಲಿತ ಸಚಿವರು ಶಾಸಕರುಗಳು ಸಭೆ ಸೇರಿದಂತ ಸಂದರ್ಭದಲ್ಲಿ ಬ್ರೇಕ್ ಸುರ್ಜೇವಾಲ ಮುಖಾಂತರ ಈಗ ಒಂದು ಬಣದ ಶಾಸಕರುಗಳು ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಏನ್ ಸಂದೇಶ ಕೊಡ್ತಿದ್ದಾರೆ ಸರ್? ಏನ್ ಸಂದೇಶ ಏನಿಲ್ಲ, ಕೂಡಿದ್ದಾರೆ, ಅದು ಹೇಳಿದಾರೆ. ನಿಮ್ ಮುಂದೆ ಹೇಳಿದಾರಲ್ಲ, ಮತ್ತೇನು ಸಂದೇಶ ರೀ? ನಿಮ್ಗೆ ಹೇಳಿದಾರ, ಅವರು ಗೊಂದಲ ಬಗೆಹರಿಸಬೇಕು, ಅದಕ್ಕೆ ಕೂಡಿದೆ ಅಂತ ಹೇಳಿದಾರೆ ಅಷ್ಟೇ ರೀ. ಓಪನ್ ಇದ್ದಾರೆ. ಅದು ನಮ್ಗೆ ಗೊತ್ತಿಲ್ಲ, ಅದು ಅಧಿಕಾರ ಕೊಡಬೇಕಾ ಬಿಡಬೇಕಾ. ಅವರು ಇಲ್ಲಿ ಯಾರ, ನಾವು ಇಲ್ಲಲ್ಲಿ ಯಾರು, ಅದೇ ಗೊಂದಲ ಬಗೆಹರಿಸ್ಬೇಕಂತ ಎಲ್ಲರೂ ಹೇಳೋದು, ಅದೇ ಉದ್ದೇಶ. ಹೌದಾ, ಅದನ್ನ ತೆಗೆದುಕೊಳ್ಬೇಕಲ್ಲ, ಅದೇ ಗೊಂದಲ ಬಗೆಹರಬೇಕು. ಗೊಂದಲ ಬಗೆಹರ್ಲಿಕ್ಕೆ ಹೈಕಮಾಂಡ್ ಏನಾದ್ರು ಹೇಳಲೇಬೇಕು, ಅದನ್ನ ಅವ್ರು ಹೇಳ್ಬೇಕ್ರಿ. ಅವರು ಡೆಲ್ಲಿ ಸಹಜವಾಗಿ ನಿಮ್ ಕಾರ್ಯಕರ್ತರು ಮಾತಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರೇನ? ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದಾನೇ ಇಂಥದ್ದೊಂದು ಗೊಂದಲ ಸೃಷ್ಟಿ ಆಗ್ತಾ ಇದೆ, ಅವ್ರ ನಡೆಯಿಂದಲೇ, ಅವ್ರು ಮೌನ ವಹಿಸಿರೋದು ಇಷ್ಟೆಲ್ಲ ಇದು ಗೊಂದಲಕ್ಕೆ ಕಾರಣ ಅಂತ. ಇಲ್ಲ, ಹಂಗೇನಿಲ್ಲ, ಆ ಥರ ಏನಿಲ್ಲ, ಬಗೆಹರಿಸ್ತದೆ. ಮೊನ್ನೆ ನಾವು ಭೇಟಿಯಾಗಿದ್ದು ಅವ್ರಿಗೆ, ಖುದ್ದಾಗಿ ಭೇಟಿಯಾಗಿದ್ವಿ ಅಧ್ಯಕ್ಷರಿಗೆ. ಬೇಗ ಇತ್ಯರ್ಥ ಮಾಡ್ತು ಅಂತ ಹೇಳಿದಾರೆ. ಕಾದ್ ನೋಡೋರು ಇನ್ನೊಂದು ಸ್ವಲ್ಪ ದಿವಸ. ಇಲ್ಲ, ಅದು ಯಾವುದು ಕೂಡ ಚರ್ಚೆಯಲ್ಲಿ ಇಲ್ಲ, ಅದು ಯಾವುದೂ ಇಲ್ಲ. ಈಗ ಬರೀ ಗೊಂದಲ ಒಂದೇ, ಈಗ ಚರ್ಚೆ. ಆದ ವಿಷಯ ಅದು ಬೇರೆ, ಇದಕ್ಕೇನು ಸಂಬಂಧ ಇಲ್ಲ, ಬೇರೆ ವಿಷಯಕ್ಕೆ ಯಾವುದೋ ಮಾಡಿದ್ರು ಅಷ್ಟೇ. ಕಾವೇರಿ ನಿವಾಸನ ರಿನೋವೇಷನ್ ಮಾಡ್ತಾ ಇದ್ದಾರೆ ಸರ್, ನಿಮ್ಮ ಇಲಾಖೆಯಿಂದ ಮಾಡ್ತಾ ಇರಲ್ಲ? ಕಾವೇರಿ ಮಾಡೋದು ನಮ್ದೇ. ಈಗ ಮಂತ್ರಿಗಳ ಕ್ವಾರ್ಟರ್ಸು, MS ಬಿಲ್ಡಿಂಗು, ಹೈಕೋರ್ಟು, ವಿಧಾನಸೌಧ, ಆಲ್ಮೋಸ್ಟ್ ಸರ್ಕಾರಿ ಕಟ್ಟಡ ನಮ್ಮ ಅಂಡರ್ನಲ್ಲೇ ಬರ್ತದೆ. ಎಲ್ಲರೂ ಕಾಲಕ್ಕೆ ಎಲ್ಲರೂ ಮಾಡ್ತಾರೆ, ಎಲ್ಲ CM ಮಾಡ್ತಾರೆ, ಮಂತ್ರಿಗಳು ಮಾಡ್ತಾರೆ, ಅಧಿಕಾರಿಗಳು ಮಾಡ್ತಾರೆ. ಕಾಲಕ್ಕೆ ರಿಪೇರಿ, ನವೀಕರಣ ಹಾಗೆ ಆಗ್ತದೆ. ಗೊತ್ತಿಲ್ಲ, ಅವರು ರೂಟೀನ್ ನಮ್ಗೆ ಗೊತ್ತಿಲ್ಲದೆ ಕೆಲಸ ನಡೀತಾರೆ, ನಮಗೇನು ಗೊತ್ತಿರ್ಬೇಕಂತಿಲ್ಲ. ಅವ್ರು ಯಾವ ಡಿಮಾಂಡ್ ಮಾಡ್ತಾರ, ಇವ್ರು ಹೋಗಿ ರಿಪೇರ್ ಮಾಡ್ತಾರೆ, ಬದಲಾವಣೆ ಮಾಡ್ತಾರೆ, ಪೀಠೋಪಕರಣ, ಫರ್ನಿಚರ್ಸ್ ಏನಾರು ಇದ್ದೇ ಇರ್ತವೆ, ರೂಟೀನ್ ಅದು. ಇಲ್ಲ, ಅದಕ್ಕೇನು ಸಂಬಂಧ ಇಲ್ಲ, ರೂಟೀನ್ ಪ್ರೊಸೆಸ್ಸು. ಅವಶ್ಯ ಬಿದ್ದಾಗ ಮಾಡ್ತೀವಿ, ರಿಪೇರ್ ಮಾಡ್ತೀವಿ ಅಷ್ಟೇ. ಮಾಡಲ್ಲ, ಇಂಡಿವಿಜುವಲ್ ಮಾಡ್ಲಿಕ್ಕೆ ಆಗೋಲ್ಲ, ಅದಕ್ಕೆ ಇಲಾಖೆಗೆ ಹಂಚಿಕೆ ಮಾಡ್ತಾರೆ, ಇಲಾಖೆ ಮುಖಾಂತರ ಮಾಡಿಸ್ಬೇಕು. ಇಲಾಖೆ ಕೊಡ್ತಾರೆ, ಇಲಾಖೆಯವರು ಯಾವ್ದು ಅತ್ಯವಶ್ಯ ಇದೆ ಕೊಡ್ಬೇಕಷ್ಟೇ. ಸಿದ್ದರಾಮಯ್ಯ ಅವ್ರನ್ನ ಶಾಸಕರ ಬೆಂಬಲದಿಂದ ಆಯ್ಕೆ ಆಗಿದ್ರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ
ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಸೇರ್ತಾರೆ. ಈಗೆಲ್ಲ ಅದನ್ನೆಲ್ಲ ಉತ್ತರ ಕೊಡಲಿಕ್ಕೆ ನನಗೆಲ್ಲ ಆಗೋಲ್ಲ ರೀ. ಅದು ಈಗ ಈ ಸನ್ನಿವೇಶದಲ್ಲಿ ಇಲ್ಲಿ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಬೀಳೋದಿಲ್ಲ. ಅದು ನನ್ನ ವ್ಯಾಪ್ತಿಗೆ ಕೂಡ ಬರೋಲ್ಲ. ಯಾರ ಕಡೆ ಎಷ್ಟು ಸಂಖ್ಯೆ ಐತಿ, ಏನು ಮಾಡ್ತಾರೆ, ಎಂತ ಮಾಡ್ತಾರೆ, ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಈಗ ಗುತ್ತಿಗೆದಾರರ ಸಂಘದಿಂದ ಮೊನ್ನೆ ಮತ್ತೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು. ಸೊ ಪರ್ಸೆಂಟೇಜ್ ಅನ್ನುವಂಥದ್ದು ಇದರಲ್ಲಿ ಎಲ್ಲಾ ಪಕ್ಷದ ಶಾಸಕರು ಇದ್ದಾರೆ, ನಾನು ಅದ್ರದ್ದೊಂದು ಪಟ್ಟಿನೇ ಕೊಡ್ತೀನಿ ಅಂತ ಹೇಳಿ ಕೊಡಂತೇಳಿ ಅವ್ರು ಕೊಟ್ಟರೆ ಒಳ್ಳೇದಾಗ್ತೈತೆ. ಎಲ್ಲ ಪಕ್ಷ ಶಾಸಕರಿದ್ದಾರೆ ಅಂತ ಹೇಳಿದಾರೆ, ಕೊಟ್ಟರೆ ಒಳ್ಳೇದದು. ಶಾಸಕರು ಕೂಡ ಕಮಿಷನ್ ಕೇಳ್ತಾ ಇದ್ದಾರೆ, ಸರ್ಕಾರದ ಇದಲ್ಲ ಅಂತ. ಕೊಟ್ಟಾಗ ಅದ್ರ ಬಗ್ಗೆ ನೋಡೋಣ. ಈಗ ಇನ್ನೂ ಕೊಟ್ಟಿಲ್ಲ, ಕೊಟ್ಟಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದಾದ್ರೆ ನೆಕ್ಸ್ಟ್ ದಲಿತ ಸಿಎಂ ಆಗ್ಬೇಕು ಅನ್ನೋ ನೋಡಿ, ಮತ್ತೆ ಅಲ್ಲೇ ಸುತ್ತಕ್ಕೆ ಅಲ್ಲೇ ಮತ್ತೆ ಅವ್ರದ್ದು ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ. ನಾವು ಅಥಾರಿಟಿನೂ ಅಲ್ಲ, ಯಾರಿಗೆ ಮಾಡಬೇಕು ಅನ್ನೋದು ಅದಕ್ಕೆ ನಮ್ಮ ಕಡೆ ಇಲ್ಲ. ನಾವು ಒಬ್ಬರು ಶಾಸಕರ ಲೆಕ್ಕದಲ್ಲಿ ಅಷ್ಟೇ, ನಮ್ಮದು ಒಂದು ಓಟ್ ಅಷ್ಟೇ, ಅಷ್ಟೇ ನಮ್ಮದು. ಹೇಳಿ. ಓಕೆ. ಹೌದು. ಏನು ಸರ್ಕಾರ ಏನು ಮಾಡ್ಲಿಕ್ಕಾಗಲ್ಲ. ನ್ಯಾಯಾಲಯ ತಡೆಯಾಜ್ಞೆ ಕೊಟ್ಟಿದ್ದಲ್ಲ, ಏನು ಮಾಡ್ಲಿಕ್ಕಾಗೋಲ್ಲ. ಕೋರ್ಟ್ನಲ್ಲಿ ಇತ್ಯರ್ಥ ಆಗುವವರೆಗೆ ನಾವು ಯಥಾಸ್ಥಿತಿ ಕಾಯ್ಕೊಳ್ತೀವಿ. ಅದು ಬಂದ ಮೇಲೆ ಏನು ಆದೇಶ ಮಾಡ್ತಾರೆ ಅದರ ಅನುಗುಣವಾಗಿ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಷ್ಟೇ. ಅದು ಡಿಮಾಂಡ್ ಇದೆ. ನಿನ್ನೆ ಕೂಡ ಚರ್ಚೆ ಆಯಿತು, ಆದರೆ ಅದಕ್ಕೆ ಕಾನೂನು ಪಾಸ್ ಮಾಡಬೇಕಲ್ಲ, ಮಾಡೇ ಇಲ್ಲ. ಈ ಮೀಸಲಾತಿ ಹೆಚ್ಚಳವನ್ನ ಶೆಡ್ಯೂಲ್ ಅಲ್ಲಿ ಸೇರಿಸಬೇಕು ಅಂತ ಹೇಳಿ ಸರ್ಕಾರ ಕೂಡ ಅಮೆಂಡ್ಮೆಂಟ್ ಮಾಡಿ ಕಳಿಸಿದ್ರಲ್ಲ, ಪ್ರೆಷರ್ ಏನಾದ್ರು ಶುರು ಆಗುತ್ತೆ. ಅದು ಮಾಡಬೇಕು. ಅದನ್ನ ಅದರಲ್ಲಿ ಬಂದರೆ ಇದೆಲ್ಲ ಸೇಫ್ ಆಗುತ್ತದೆ. ಕೇಳ್ತಿದ್ದಾರೆ ಅವರು. ಸರ್ಕಾರ ಯಾವ ರೀತಿ ತೀರ್ಮಾನ ನೋಡಬೇಕು. ಈಗ ಯಾಕೆ ಕಾನೂನು ಪಾಸ್ ಆಗಬೇಕು ಅದಕ್ಕೆ. ಈಗ ನಾವು ಮಾಡಿದ್ದು 17ರಲ್ಲಿ ಒಳ ಮೀಸಲಾತಿ, 7ರಲ್ಲಿ ಒಳ ಮೀಸಲಾತಿ. ಸೊ ಇವಾಗ ಮತ್ತೆ 15ರಲ್ಲಿ 3ರಲ್ಲಿ ಒಳ ಮೀಸಲಾತಿ, ಮತ್ತೆ ಅದು ಸದನಲ್ಲಿ ಪಾಸ್ ಆಗುತ್ತೆ. ನಿನ್ನೆ ಡಿಮಾಂಡ್ ಮಾಡಿದ್ದಾರೆ, ಅದರಲ್ಲೇ ಕೊಡಿ ಅಂತ ಡಿಮಾಂಡ್ ಇದೆ ರೀ. ಅದೇ ಹೊಸ ಬಿಲ್ಲ ತರಬೇಕಲ್ಲ, ಹೊಸ ಬಿಲ್ಲ ತರಬೇಕು 15%ಗೆ. ಸಿಎಂ ಮೊನ್ನೆ ರಿವ್ಯೂ ಮೀಟಿಂಗ್ ಮಾಡೋ ಟೈಮಲ್ಲಿ ಬಜೆಟ್ ಆದ ನಂತರ ರಿಷಫಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಏನು ಆಯ್ತು ಅದ್ರ ಬಗ್ಗೆ. 31 ಮಂದಿ MLA ಲೆಟರ್ ಬರ್ತಾರೆ, ಅವರು ನಮಗೂ ಮಿನಿಸ್ಟರ್ ಇರ್ಬೇಕಂತ ಹೊಸಬ್ರು. ನಮ್ಮ ಕಡೆ MLCಗಳು ನಮಗೂ ಕೊಡಬೇಕು ಅಂತ. ಬರೀ ಬರ್ದಾಕ್ರಿ, ಯಾಕೆ ಬರ್ದೆ? ಬರೀ ಬರ್ದಾಕ್ರಿ. ನಾವು ಅದಕ್ಕಿಂತ ಕೆಪಾಸಿಟಿ ಇದ್ರೆ ಆಗ್ಬೋದು. ಈಗ BJPಯಲ್ಲಿ ಫಸ್ಟ್ ಟೈಮ್ ಮುಖ್ಯಮಂತ್ರಿಗಳಾಗತ್ತಾರೆ, ಮಂತ್ರಿ ಆಗೋದೇನು ವಿಶೇಷ? ಆಗ್ಬೋದು, ಇಲ್ಲಿ ಆಗ್ಬೋದು ಡಿಮಾಂಡ್. ಸರ್, ಈ ಎಲ್ಲ ಬೆಳವಣಿಗೆಗಳಿಂದಾಗಿ ಸಿಎಂ ಸಿದ್ದರಾಮಯ್ಯ ಅಪ್ಸೆಟ್ ಆಗಿದ್ದಾರೆ. ಯಾಕೆಂದ್ರೆ 7 ವರ್ಷದಿಂದಲೇ ಶುರುವಾಯಿತು. ಹಿಡಿತಾರೆ ಇಲ್ಲ ಬದಲಾಗುತ್ತೆ, ಪವರ್ ಶೇರ್ ಅಂತೆಲ್ಲ. ಅಂದ್ರೆ ಇದು ಆಡಳಿತದ ಮೇಲೂ ಪರಿಣಾಮ ಬೀರಿದೆ, ಪಕ್ಷದ ಮೇಲೂ ಪರಿಣಾಮ ಬೀರಿದೆ. ಒಬ್ಬ ಕ್ಯಾಪ್ಟನ್ ಅನ್ಸ್ಕೊಂಡವನಿಗೆ ಇದೊಂದು ಸ್ವಲ್ಪ ಡಿಸ್ಟರ್ಬ್, ಸ್ವಲ್ಪ ಸರಿ ಇಲ್ಲ ಅಂತ ಅನ್ಸಿದಿಲ್ಲ? ಅದಕ್ಕೆ ಎಲ್ಲರೂ ಕೂಗು ಅದೇ ಅಲ್ಲ. ಈಗ ಗೊಂದಲ ಬಗೆಹರಬೇಕು ಅನ್ನೋಂಥ ಉದ್ದೇಶ ಇದೆಯಲ್ಲ. ಗೊಂದಲ ಎಲ್ಲರೂ ಮಾತಾಡೋದು ಓಪನ್ ಆಗಿ ಇದಕ್ಕೆ ಮಾತಾಡ್ತಾರೆ, ಗೊಂದಲ ಬಗೆಹರಬೇಕಂತ. ಸೊ ಹೇಳುವಂಥ ಉದ್ದೇಶ ಅದೇ ರೀ. ಈಗ ಪಕ್ಷದಲ್ಲಿ ಸರ್ಕಾರದಲ್ಲಿ ಗೊಂದಲ ಇರಬಾರ್ದು. ಒಳ್ಳೆಯ ಆಡಳಿತ ಕೊಡ್ಬೇಕಾದ್ರೆ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ವಾಯ್ಸ್ ರೈಸ್ ಮಾಡಿದ್ದಾರೆ. ಅದೆಲ್ಲ ಮೇಡಮ್ ಅದೇ ಹೇಳೋದು, ಎಲ್ಲರೂ ಹೇಳೋದೇ ಅದಕ್ಕೆ ಬ್ರೇಕ್ ಆಗಬೇಕು, ಇದಕ್ಕೆ ಬ್ರೇಕ್ ಆಗ್ಬೇಕು ಅಂತ ಹೇಳ್ತಾ ಇದ್ವಿ. ಎಲ್ಲ ನಾವು ಹೇಳ್ತಾ ಇದ್ವಿ, ಅವ್ರು ಹೇಳ್ತಾ ಇದ್ದಾರೆ, ಎಲ್ಲರೂ ಎಲ್ಲ ಸೈಡ್ನವ್ರು ಹೇಳ್ತಿದ್ದಾರೆ. ಬ್ರೇಕ್ ಆಗ್ಬೇಕಂದ್ರೆ ಸರಳ ಇದ್ರೆ ನಾವು ಮುಂದೆ ಈಸಿಯಾಗಿ ಫೈಟ್ ಮಾಡ್ಬೋದು ಅಂತ ಎಲ್ಲರೂ ಉದ್ದೇಶ. ಸಿದ್ದರಾಮಯ್ಯನವ್ರ ಜೊತೆ ನೀವು ಸುಮಾರು ವರ್ಷಗಳಿಂದ ಅವ್ರ ಜೊತೆಗಿದ್ದೀರ ಸರ್. ಇಂಥ ಪರಿಸ್ಥಿತಿನ ಅವ್ರು ಯಾಕೆ ಸರ್ ನಿಭಾಯಿಸುವಲ್ಲಿ ಎಲ್ಲೋ ಒಂದ್ ಕಡೆ ಈ ಬಾರಿ ಇದಾದ್ರ ಅಂತ ಎಡವುದ್ರ ಅಂತ? ಇಂಥ ಸಂದಿಗ್ಧ ಪರಿಸ್ಥಿತಿನ ನಿಭಾಯಿಸುವಲ್ಲಿ ಎಲ್ಲ ಒಂದ್ ಕಡೆ ಎಡವಿದ್ರ ಅಥವಾ ವಿಶ್ವಾಸ ಪಡಿಸಿಲ್ಲ? ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆ ಮಾಡಿ ನೋಡೋಣ. JDS ನಿಂದ ಹೊರಗಡೆ ಬಂದಾಗ್ಲೂ ಕೂಡ ಅವರು ತುಂಬಾ ಇದರ ಫೇಸ್ ಮಾಡಿದ್ರು. ಆದ್ರೆ ಕಾಂಗ್ರೆಸ್ ನಲ್ಲಿ ಯಾಕೆ ಇಷ್ಟೊಂದು ವೀಕ್ ಆದ್ರು? ಈಗ ಅದಕ್ಕೆ ಉತ್ತರ ಅವ್ರು ಹೇಳಬೇಕಲ್ಲ. ಈಗ ನನಗೆ ಉತ್ತರಾಧಿಕಾರಿ ಅಲ್ವಾ ಸರ್? ನಾಯನ್ ಹೇಳ್ಬೇಕಾಗಿ.
ನಾವು ಶಾಸಕರನ್ನು ವಿಶ್ವಾಸ ಪಡಿತಾ ಇಲ್ಲ, ಸಿಎಂ ಅವ್ರು ಪಡಿತಾ ಇಲ್ಲ ಅನ್ನೋ ಇದಕ್ಕೆ ಉತ್ತರ ಹೇಳಲಿಕ್ಕೆ ನಾವು ಅಂತ ನಮ್ಮ ಕಡೆ ಆಗೋಲ್ಲ ಇದಕ್ಕೆ. ನಮ್ಮ ವ್ಯಾಪ್ತಿಗೆ ಎಷ್ಟಿದೆ ಅಷ್ಟು ಉತ್ತರ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಮಿಕ್ಕಿದರೂ ಕೂಡ ಹೇಳಲಿಕ್ಕೆ ಕಷ್ಟ. ಸೊ ಇಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ ಇದೆ. ಓಕೆ ಸರ್ ಹೋಗಿ ಪಕ್ಷದ ಸಾರಥ್ಯ ಯಾವಾಗ ವಹಿಸ್ಕೊಂತೀರ ಸರ್? ಯಾರಪ್ಪ ಎಲ್ಲಿ ಚರ್ಚೆನೇ ಇಲ್ಲ, ಎಲ್ಲಿ ಒಂದು ಬದಲಾವಣೆ ಆದ್ರೆ ತಮಗೂ ಕೂಡ ಚುನಾವಣೆ ಬರೋದ್ರೊಳಗಡೆ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಚರ್ಚೆ ಇದೆ. ಮೊನ್ನೆ ದೆಹಲಿ ಕೂಡ ಪಕ್ಷದ ಸಾರಥ್ಯದ ಬಗ್ಗೆನೇ ಗಂಭೀರವಾದ ಚರ್ಚೆ ಆಯ್ತು ಅಂತ ಸರ್. ಇಲ್ಲ ಇಲ್ಲ ಇಲ್ಲ, ಗೊಂದಲದಷ್ಟೇ ಚರ್ಚೆ, ಗೊಂದಲದಷ್ಟೇ ಚರ್ಚೆ. ಗೊಂದಲ ಬಗೆಹರಿದ್ರೆ ತಮಗೂ ಒಂದು ಪದೋನ್ನತಿ ಆಗುತ್ತೆ ಅನ್ನೋದು ನೋಡೋದ ಕಾಲ ಬಂದಾಗ ನೋಡೋದು, ಈಗ ಬಂದಿಲ್ಲ ಯಾಕೆ ಸುಳ್ಳು ಅದ್ರ ಬಗ್ಗೆ ಚರ್ಚೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.